ಜೂನ್ 22ರಂದು ತೆರೆದುಕೊಂಡಿತ್ತು ಧರ್ಮಸ್ಥಳ ಫೈಲ್ಸ್. ವಿವರ ನೋಡ್ತಾ ಹೋಗೋಣ. ಇಬ್ರು ವಕೀಲರು, ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ ಅಂತ. ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಹತ್ಯೆ ನಡೆದಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಅವರೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಎಲ್ಲನೂ ಹೇಳಿಕೆ. ಕೊಲೆಗಳನ್ನು ಮುಚ್ಚಿ ಹಾಕಲು ದೇಹಗಳನ್ನು ಹೂತಾಕಿದ್ದಾರೆ. ಶವಗಳಿಗೆ ಸಮಾಧಿ ಕಟ್ಟಿದ ವ್ಯಕ್ತಿಯೊಬ್ಬ ಸಾಕ್ಷಿಯಾಗಲು ಸಿದ್ಧನಿದ್ದಾನೆ. ಪಾಪ ಪ್ರಜ್ಞೆ ಪರಿಹರಿಸಿಕೊಳ್ಳಲು ಪೊಲೀಸರಿಗೆ ಶರಣಾಗಲಿದ್ದಾನೆ. ಪೊಲೀಸರ ಸಮ್ಮುಖದಲ್ಲೇ ಶವಗಳನ್ನು ಹೊರತೆಗೆಯಲಿದ್ದಾನೆ. ಇತ್ತೀಚೆಗೆ ತೆಗೆದ ಕಳೇಬರವನ್ನು ಪೊಲೀಸರಿಗೆ ಒಪ್ಪಿಸಿರುವುದಾಗಿ ಹೇಳಿದ್ದಾನೆ. ಈ ರೀತಿ ಪತ್ರವನ್ನು ಬರೆದಿದ್ರು ವಕೀಲರು, ಇಬ್ಬರು ವಕೀಲರು ಬರೆದಿದ್ರು. ಜೂನ್ 22ರಂದು ತೆರೆದುಕೊಂಡಿತ್ತು ಧರ್ಮಸ್ಥಳ ಫೈಲ್ಸ್. ಅಲ್ಲಿಂದ ಇದು ಹೆಚ್ಚು ಕಾವನ್ನು ಪಡ್ಕೊಂಡಿದ್ದು. ಆರಂಭದಲ್ಲಿ ಇವರು ಯಾರೋ ಏನೋ ಹೇಳ್ತಾರೆ, ಮತ್ತೊಮ್ಮೆ ಮಗದೊಮ್ಮೆ ಅದನ್ನೇ ಕೆದಕ್ತಾರೆ ಅಂತೆಲ್ಲ ಹೇಳಲಾಗಿದ್ರು ಕೂಡ ಆ ವ್ಯಕ್ತಿಯನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರ ಈ ಪ್ರಕರಣ ಹೆಚ್ಚೆಚ್ಚು ಕಾವನ್ನು ಪಡೆದುಕೊಳ್ಳೋದಕ್ಕೆ ಶುರುವಾಯಿತು. ಅವರು ಮಾಡಿದಂತಹ ಆರೋಪಗಳು ಇವೆಲ್ಲವೂ. ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು. ದಿನಾಂಕ 22 ಜೂನ್ 2025. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿಹಾಕುವ ಸಲುವಾಗಿ ಮೃತದೇಹಗಳನ್ನು ಹೂತು ಹಾಕಿದ್ದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನು ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರ್ತಾನೆ ಮತ್ತು ತಾನು ಹೂತು ಹಾಕಿರುವ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರ್ತಾನೆ. ಇತ್ತೀಚೆಗೆ ಹೊರತೆಗೆದ ಕಳೇಬರವೊಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ. ಇದು ಸಾರ್ವಜನಿಕ ಮಾಹಿತಿಗಾಗಿ. ಇಂತಿ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು. ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು. ದಿನಾಂಕ 22 ಜೂನ್ 2025. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿಹಾಕುವ ಸಲುವಾಗಿ ಮೃತದೇಹಗಳನ್ನು ಹೂತು ಹಾಕಿದ್ದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನು ಪರಿಹರಿಸಿಕೊಳ್ಳಲು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕೂಡಲೇ ಹಾಜರಾಗಿ ಶರಣಾಗುವ ನಿರ್ಧಾರ ಮಾಡಿರ್ತಾನೆ ಮತ್ತು ತಾನು ಹೂತು ಹಾಕಿರುವ ಮೃತದೇಹಗಳನ್ನು ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರ್ತಾನೆ. ಇತ್ತೀಚೆಗೆ ಹೊರತೆಗೆದ ಕಳೇಬರವೊಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ. ಇದು ಸಾರ್ವಜನಿಕ ಮಾಹಿತಿಗಾಗಿ. ಇಂತಿ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು. ಜೂನ್ 22ನೇ ತಾರೀಕು ಮೊದಲಿಗೆ ಇವರು ಒಂದು ಇನ್ಫಾರ್ಮೇಷನ್ ಅನ್ನು ಕೊಡ್ತಾರೆ, ಹೀಗಿದೆ ವಿಚಾರ ಅಂತ. ಆಮೇಲೆ ಆ ಅನಾಮಧೇಯ ವ್ಯಕ್ತಿ, ಅವ್ರು ಹೇಳೋ ಪ್ರಕಾರ ಶವಗಳನ್ನು ಹೂತಿಟ್ಟಂತಹ ವ್ಯಕ್ತಿ, ಆತ ಪ್ರೊಡ್ಯೂಸ್ ಆಗಿ ಪೊಲೀಸರಿಗೆಲ್ಲ ಆ ಕಳೇಬರವನ್ನು ಕೊಟ್ಟು ನಂತರ ಕೋರ್ಟ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಇವೆಲ್ಲ ನಡೆದಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈ ಇಬ್ಬರು ವಕೀಲರು ಅಂದರೆ ಈ ಇಬ್ಬರು ವಕೀಲರನ್ನ ಆ ಅನಾಮಧೇಯ ವ್ಯಕ್ತಿ ತಾನೇ ಸಂಪರ್ಕಿಸಿದ್ದ ಅಥವಾ ಇವರೇ ಆತನನ್ನು ಹುಡುಕಿದ್ದ? ಆತ ಏಕಾಏಕಿ ಎಲ್ಲವನ್ನ ಒಪ್ಕೊಂಡಿದ್ದು ಇದರ ಹಿನ್ನೆಲೆ ಏನು ಅಂತ ಈ ಪ್ರಕರಣದ್ದು? ಈ ಇಬ್ಬರು ವಕೀಲರು ಜೂನ್ 22ನೇ ತಾರೀಕಿನ ಒಂದು ದಿನಾಂಕದಂದು ಒಂದು ಲೆಟ್ರನ್ನು ಬಿಡ್ತಾರೆ. ಅದರಲ್ಲಿ ಆ ದಿನಾಂಕವೂ ಇರುತ್ತೆ. ಆ ಲೆಟ್ರು ಸಾರ್ವಜನಿಕರ ಮಾಹಿತಿಗಾಗಿ ಅನ್ನುವಂಥದ್ದನ್ನು ಹೇಳ್ಕೊಳ್ತಾರೆ. ಅದರಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಾಕಿರುವಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾನೆ. ಆತ ಹೇಳಿರುವ ಪ್ರಕಾರ ಆತನಿಗೆ ಭದ್ರತೆ ಕೊಟ್ಟರೆ ಅದನ್ನು ಹೊರತೆಗಿತ್ತೇನೆ ಅನ್ನುವಂಥ ಮಾತನ್ನು ನಮ್ಮ ಜೊತೆ ಹೇಳ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಆದರೆ ಇವರೇ ಸಂಪರ್ಕ ಮಾಡಿದಾರ ಅಥವಾ ಆತನೇ ಸಂಪರ್ಕ ಮಾಡಿದಾನೆ ಅನ್ನುವಂಥದ್ದು ಯಾವುದೇ ರೀತಿಯಾದಂಥ ಸ್ಪಷ್ಟತೆ ಇಲ್ಲ. ಆದರೆ ನನಗೆ ಪ್ರಾಯಶ್ಚಿತ್ತ ಆಗ್ತಾ ಇದೆ, ಅದಕ್ಕಾಗಿ ನಾನು ಪಶ್ಚಾತ್ತಾಪ ಆಗ್ತಾ ಇದೆ, ಅದಕ್ಕಾಗಿ ನಾನು ಇದನ್ನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಹೇಳ್ತಾ ಇದ್ದೇನೆ ಅನ್ನುವಂಥದ್ದನ್ನು ಆ ಲೆಟ್ರಲ್ಲಿ ಹೇಳಲಾಗಿತ್ತು. ಹೀಗಾಗಿ ಆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ SP ಅವರು ಈ ವಕೀಲರನ್ನು ಸಂಪರ್ಕ ಮಾಡಿ ಆತನನ್ನು ತಂದು ದೂರು ಕೊಡಿಸಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಬಳಿಕ ಜುಲೈ 3ನೇ ತಾರೀಕಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತೆ. ಆತನ ಬರವಣಿಗೆ, ಆತನ ಕೈ ಬರಹದಲ್ಲಿ ಇದ್ದಂಥ ದೂರು ದಾಖಲಾಗುತ್ತೆ. ಆ ದೂರಲ್ಲಿ ಭಾಳಷ್ಟು ಇತಿಹಾಸ ಇರುವಂಥ, ಅದರಲ್ಲಿ ಏನೆಲ್ಲ ಇತ್ತು ಅದನ್ನೆಲ್ಲ ಅದರಲ್ಲಿ ಹೇಳಿರುವಂಥದ್ದು, ಆತ ಏನೆಲ್ಲ ಮಾಡಿದ್ದಾನೆ ಅನ್ನುವಂಥದ್ದು, ಜೊತೆಗೆ ಎಷ್ಟು ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಡಿಟೇಲ್ ಆಗಿ ಅದರಲ್ಲಿ ಹೇಳ್ಕೊಂಡಿದ್ದಾನೆ. 1995ರಿಂದ ಈ ರೀತಿಯಾದಂಥ ಕೆಲಸಗಳ ಅಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದ್ದಾನೆ. ಜೊತೆಗೆ ಆತ ಅಲ್ಲಿಂದ ಸುಮಾರು 10 ವರ್ಷಗಳ ಹಿಂದೆ, ಆತ ಅಲ್ಲಿಂದ 11 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ಬಿಟ್ಟು ಹೋಗಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾನೆ. ಆತ ಅದರಲ್ಲಿ ದೂರಲ್ಲಿ ಹೇಳಿರುವ ಪ್ರಕಾರ 1995ರಿಂದ ನಾನು ನೈರ್ಮಲ್ಯ ಕೆಲಸಕ್ಕಾಗಿ ಈ ಒಂದು ಧರ್ಮಸ್ಥಳ ದೇವಸ್ಥಾನಕ್ಕೆ ಕೆಲಸಕ್ಕೆ ಸೇರಿಕೊಳ್ತೇನೆ. ಆ ಬಳಿಕ ಅಲ್ಲಿ
ನೇತ್ರಾವತಿ ನದಿ ಮತ್ತು ಸುತ್ತಮುತ್ತಲಿನಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ಮಾಡುವಂಥ ಕೆಲಸದಲ್ಲಿ ನಾನು ನಿಯುಕ್ತಿ ಆಗಿರ್ತೇನೆ. ನನ್ನ ಮೇಲ್ವಿಚಾರಕರು ಏನು ಹೇಳ್ತಾ ಇದ್ದಾರೆ ಆ ಕೆಲಸವನ್ನು ಮೊದಲಿಗೆ ಮಾಡ್ತಾ ಇದ್ದೆ. ಆದರೆ 3 ವರ್ಷಗಳ ಬಳಿಕ ನೇತ್ರಾವತಿಯ ನದಿಯ ಸಮೀಪದಲ್ಲಿದ್ದಂಥ ಒಂದು ಮಹಿಳೆಯ ಮೃತದೇಹವನ್ನು ಹೂತಾಕಬೇಕು ಅನ್ನುವಂಥದ್ದನ್ನು ಆ ಮೇಲ್ವಿಚಾರಕರ ಆತನ ಗಮನಕ್ಕೆ ತರ್ತಾರೆ. ಆದರೆ ಆತ ಅದನ್ನು ನಿರಾಕರಿಸ್ತಾನೆ. ಇದನ್ನು ಪೊಲೀಸರ ಗಮನಕ್ಕೆ ತರಬೇಕು, ಆ ಬಳಿಕನೇ ಅದರ ಪ್ರೊಸೀಜರ್ ಆಗಬೇಕು ಅನ್ನುವಂಥದ್ದನ್ನು ಆತ ಹೇಳ್ಕೊಳ್ತಾನೆ. ಆದರೆ ಮೇಲ್ವಿಚಾರಕರು ನನಗೆ ಆದೇಶವನ್ನು ಕೊಡ್ತಾರೆ, ಇದನ್ನು ನೀನು ಹೂತಾಕಲೇಬೇಕು, ಜೊತೆಗೆ ಹೂತಾಕದೇ ಇದ್ದರೆ ನೀನು ಮತ್ತು ನಿನ್ನ ಫ್ಯಾಮಿಲಿಗೂ ತೊಂದರೆ ಆಗುತ್ತೆ, ಅವರ ಮೃತದೇಹವು ಇದೇ ರೀತಿ ಸಿಗುತ್ತೆ, ಬೇರೆಯವರು ಅದನ್ನು ಹೂತಾಕಬೇಕಾಗುತ್ತೆ ಅನ್ನುವಂಥ ಒಂದು ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥದ್ದನ್ನು ಆತ ದೂರಲ್ಲಿ ಹೇಳಿರ್ತಾನೆ. ಹಾಗಾಗಿ ಅವರ ಒತ್ತಡದ ಮೇರೆಗೆ ನಾನು ನಿರಂತರವಾಗಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ದೇನೆ. ಜೊತೆಗೆ ಹೆಚ್ಚಿನ ಪುರುಷರು ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಮಹಿಳೆಯರು ಮತ್ತು ಹದಿಹರೆಯದ ಯುವತಿಯರು ಇದ್ದರು ಅನ್ನುವಂಥದ್ದನ್ನು ಆತ ದೂರಲ್ಲಿ ಹೇಳಿದ್ದಾನೆ. ಜೊತೆಗೆ ಮಹಿಳೆಯರ ಮತ್ತು ಯುವತಿಯರ ಹದಿಹರೆಯದ ಬಾಲಕಿಯರ ಯಾವುದೇ ಮೃತದೇಹ ಸಿಕ್ಕಿದ್ರು ಅದರಲ್ಲಿ ಲೈಂಗಿಕವಾಗಿ ಹಿಂಸೆ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಜೊತೆಗೆ ಒಳ ಉಡುಪುಗಳು ಇಲ್ಲದಿರುವಂಥದ್ದು, ಅವರ ವಸ್ತ್ರಗಳು ಇಲ್ಲದಿರುವಂಥದ್ದು, ಜೊತೆಗೆ ಸುಟ್ಟ ಗಾಯಗಳು ಪತ್ತೆಯಾಗಿರುವಂಥದ್ದು, ಇದೆಲ್ಲವೂ ಅವರಿಗೆ ಲೈಂಗಿಕ ದೌರ್ಜನ್ಯ ಮಾಡಿ ಅವರನ್ನು ಹತ್ಯೆ ಮಾಡಿದ್ದಾರೆ. ಆ ಬಳಿಕ ನನ್ನ ಮೂಲಕ ಅದನ್ನು ಹೂತಾಕುವ ಕೆಲಸಕ್ಕೆ ಮೇಲ್ವಿಚಾರಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಾದಂಥ ಭಾಳಷ್ಟು ದೊಡ್ಡದಾದ ಆತ ದೂರನ್ನು ಕೊಟ್ಟಿದ್ದಾನೆ. ಆ ದೂರಿನ ಹಿನ್ನೆಲೆಯಲ್ಲಿ ಈಗ ಆ ಪ್ರಕರಣ ದಾಖಲಾಗಿ ತನಿಖೆ ಆರಂಭಗೊಳ್ತಾ ಇರುವಂಥದ್ದು. ರೈಟ್ ಸುಪ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಈ ಎಲ್ಲ ವಿಚಾರಗಳು ಕೂಡ ಆ ಮುಸುಕುಧಾರಿ ತಾನು ಕೊಟ್ಟ ತನ್ನದೇ ಹಸ್ತಾಕ್ಷರದ ದೂರಿನ ಪ್ರತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಈಗ SIT ರಚನೆ ಆಗಿರ್ತಕ್ಕಂಥದ್ದು.